ನಮಸ್ತೆ, ಹಾಯ್ ಹಲೋ ನಮಸ್ತೆ. ಡಿ.ಜೆ ಮಾರುತಿ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಕಲಬುರಗಿ ಮಂದಿ ಇಂಡಿಯನ್ ಪ್ಲೇಯಿಂಗ್ ಲೆವೆನ್ನಲ್ಲಿ ಚೇಂಜ್ ಮಾಡ್ತಾರಂತೆ. ಎಲ್ಲರ ಕಣ್ಣಿರೋದು ವಿರಾಟ್ ಕೊಹ್ಲಿ ಮೇಲೆ. ಯಾಕಂದರೆ ಅವರು ಐರ್ಲೆಂಡ್ ವಿರುದ್ಧ 1 ರನ್ನಿಗೆ ಔಟ್ ಆದರು, ಪಾಕಿಸ್ತಾನ ಮೇಲೆ 4 ರನ್ನಿಗೆ ಔಟ್ ಆದರು, ಮತ್ತು USA ಮೇಲೆ ಗೋಲ್ಡನ್ ಡಕ್ ಆದರು. ಯಾಕಂದ್ರೆ ಅವ್ರು ಓಪನಿಂಗ್ನಲ್ಲಿ ಸೆಟ್ ಆಗ್ತಿಲ್ಲ ಅಂತ ಎಲ್ಲರೂ ಹೇಳತ್ತಾರ. ಬರೋಬರದ ಓಪನಿಂಗ್ನಲ್ಲಿ ಸೆಟ್ ಆಗ್ಲಿತ್ತಾರ ಅಂದ್ರೆ ಅವ್ರ ಪಿಚ್ ಹಂಗದ, ಎಲ್ಲರೂ ಔಟ್ ಆಲತ್ತಾರ, ಅವರು ಔಟ್ ಆಗ್ಯಾರ. ಒಪ್ಕೋತೀನಿ. ಯಾರಿಗೆ ತರ್ತೀರಿ ನೀವು? ಜೈಸ್ವಾಲಿ ತರ್ತೀರಿ, ಜೈಸ್ವಾಲಿಗೆ ಅಲ್ಲಿ ಹಾಕ್ತೀರಿ. ಮತ್ತು 3rd ನಂಬರಿಗೆ ವಿರಾಟ್ ಕೊಹ್ಲಿಗೆ ಹಾಕ್ತೀರಿ, 4th ನಂಬರಿಗೆ ರಿಷಬ್ ಪಂತ್. ಈಗ ಆಲ್ರೆಡಿ ರಿಷಬ್ ಪಂತ್ ಅವರು 3rd ನಂಬರಿಗೆ ಸೆಟ್ ಆಗ್ಯಾರ. ಮತ್ತು ಅವ್ರಿಗೆ 4th ನಂಬರ್ ಆಗಿ ಅವರು ಸ್ವಲ್ಪ ಆಡೋದು ಕಷ್ಟ. ಮೇನ್ ಅಂತ ಪಿಚ್ನಾಗ ರಿಷಬ್ ಪಂತ್ ಪ್ಲೇಯರೇ ಇರ್ಬೇಕು ರೀ. ಯಾಕಂದ್ರೆ ಅವ್ರು ಬಾಲ್ಗಿಲ್ ನೋಡಲ್ರಿ, ಸುಮ್ಮನೆ ಎತ್ತು ಹೊಡೆಯೋದು ನೋಡ್ತಾರೆ. ರೆಪ್ ಹಂಗಂದ್ರೆ ರನ್ ಆಗ್ತಾರೆ. T20 ನೋಡ್ಕೊಂತ ಆಡಿದ್ರೆ ಸಜ್ಜಾಗಲ್ರಿ ಇದು ಆಟ. ಈಗ ರಿಷಬ್ ಪಂತ್ ಇನ್ನೂ 3 ನಂಬರ್ನಾಗ ಬೇಕೇ ರೀ. ಮತ್ತು ಸೂರ್ಯಕುಮಾರ್ ಯಾದವ್ ರೀ 4 ನಂಬರ್ ರೀ. ಆಮೇಲೆ ಹಾರ್ದಿಕ್ ಪಾಂಡ್ಯ. ಪ್ಲೇಸ್ ಖಾಲಿ ಇಲ್ರಿ. SSV ಜೈಸ್ವಾಲಿಗೆ ತಂದು ಒಬ್ರಿಗೆ ಯಾರು ತೆಗಿಬೇಕಾಗ್ತದ, ಯಾರಿಗೆ ತೆಗಿತೀನಿ? ಎಲ್ಲರೂ ಸಟ್ ಆಗ್ಯಾರಿ. ಮತ್ತು ನೀವು ಏನಾರು ಹಾಕಿ ಆ್ಯಡ್ ಮಾಡಿ ಏನಾರು ಹೊಸದು ಮಾಡೋಕ್ಕೆ ಹೋಗಿ ಅದು ಏನಾರು ಆಗಂಗಿಲ್ಲ. ಎವ್ರಿ ಮ್ಯಾಚ್ ಇಂಪಾರ್ಟೆಂಟ್ ಇರ್ತಾವೆ. ನಾತಿನ ಸೇಮ್ ಪ್ಲೇಯಿಂಗ್ ಲೆವೆನ್. ಈಗ ಏನು ಪ್ಲೇಯಿಂಗ್ ಲೆವೆನ್ ಅದ ನೋಡು, ಅದೇ ಇಟ್ಕೊಂಡು ಹೋದ್ರೆ ಸರಿಯಾಗತ್ತಿನ. ಈಗೇನು ಸೆಟ್ ಆಗಲಿಲ್ಲ. ಈಗ ಈ ಉಳ್ದಿದ್ದು ಒಂದು ಮ್ಯಾಚ್ ಇಲ್ಲೇವ. ಈಗ ಉಳ್ಕಿವೆಲ್ಲ ವೆಸ್ಟ್ ಇಂಡೀಸ್ನಾಗ ಅಲ್ಲಿ ಪಿಚ್ ಸರಿಯಾಗದ. ವಿರಾಟ್ ಕೊಹ್ಲಿ ಅವ್ರು ಸಟ್ ಆಗೇ ಆಗ್ತಾರಲ್ಲಿ. ಸಾಕಷ್ಟು ಮ್ಯಾಚ್ ಆಡ್ಯಾರಲ್ಲಿ. ವಿರಾಟ್ ಕೊಹ್ಲಿ ಅವ್ರು ಸಟ್ ಆಗೇ ಆಗ್ತಾರೆ. ಪ್ಲೇಯಿಂಗ್ ನನಗೆ ಏನೂ ಚೇಂಜ್ ಬೇಡ. ಓಪನರ್ಸ್ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಅವರೇ ಫಿಟ್ ಆಗ್ತಾರೆ. ಇದು ನಮ್ಮ ಪ್ರಿಡಿಕ್ಷನ್. ಮುಂಬರುವ ಮ್ಯಾಚ್ಗಳು ಎಲ್ಲ ವೆಸ್ಟ್ ಇಂಡೀಸ್ ಅವ, ಸಟ್ ಆಗೇ ಆಗ್ತಾರೆ ಎಲ್ಲರೂ. ಈ ಸಲ ಕಪ್ನು ನಮ್ಮದೇ ಅದ. ಕಪ್ ಗೆದ್ಕೊಂಡು ಬರ್ತಾರೆ ನಮ್ಮ ಭಾರತೀಯರು. ಬಾಯ್ ಬಾಯ್.